ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ನಾನು ಬಟ್ಲು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ಉಂಡೆ ಮಾಡಿ ನಿಮಗೆ ತೋರಿಸ್ತೀನಿ. ಹೆಸರು ಕಾಳು ಉಂಡೆ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿಯಾಗಿರೋದು ಇದು ಲಡ್ಡು. ಇನ್ನು ಹಬ್ಬಗಳೆಲ್ಲ ಬರ್ತಿರ್ತಾವೆ, ಯಾವ್ಯಾವ ಥರ ಉಂಡೆಗಳು ಬೇಕು ನಾನೆಲ್ಲ ಥರ ಉಂಡೆಗಳು ಮಾಡಿ ತೋರಿಸ್ತೀನಿ. ಇವತ್ತು ನಾನು ಹೆಸರು ಕಾಳು ಉಂಡೆ ಮಾಡ್ತಾಯಿದ್ದೀನಿ. ಈ ಹೆಸರು ಕಾಳು ಉಂಡೆ ಮಾಡೋಕ್ಕೆ ಫಸ್ಟ್ ಇದನ್ನು ನೀಟಾಗಿ ನಾವು ಹುರ್ಕೊಳ್ಳೋಣ ಬನ್ನಿ. ನೋಡಿ, ಅಗಲವಾಗಿರೋದೊಂದು ಪಾನ್ ಇಟ್ಕೊಂಡ್ಬಿಟ್ಟು ನಾನು ಇದು ಹೆಸರು ಕಾಳು ಇವಾಗ ಹುರ್ಕೊತಾರೆ. ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಹುರಿಬೇಕು. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ, ಹುರಿಬೇಕು ಫಸ್ಟು. ನೋಡಿ, ನೀಟಾಗಿ ಹೀಗೆ ನಾವು ಇದನ್ನು ಹೆಸರು ಕಾಳು ಹುರ್ಕೊಂಡ್ರೆ ಮಾತ್ರ ಇದು ಲಡ್ಡು ಸೂಪರಾಗಿ ಆಗೋದು, ತುಂಬ ಚೆನ್ನಾಗಾಗುತ್ತೆ. ಈ ಥರ ಶೇಂಗಾದ್ದು ರವೆದ್ದು ಎಲ್ಲ ತಿಂದು ನೋಡಿದ್ದೀರಾ? ಹೆಸರು ಕಾಳು ಲಡ್ಡು ಒಂದು ಮಾಡ್ಕೊಂಡು ತಿಂದು ನೋಡಿ, ಹೇಗಿರುತ್ತೆ ಟೇಸ್ಟ್ ಅಂತ ಗೊತ್ತಾಗುತ್ತೆ. ಇವಾಗ ನಾವು ಸಣ್ಣಗೆ ನೋಡಿ ಎಷ್ಟು ಚೆನ್ನಾಗಿದು ಗ್ರೀನ್ ಕಲರ್ ಇರೋದು ಇವಾಗ ಬ್ರೌನ್ ಕಲರ್ ಆಗಿದೆ. ಈ ಥರ ನಾವು ಚೆನ್ನಾಗಿ ಇದನ್ನು ಹೆಸರು ಕಾಳು ಹುರ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನಾನು ತಣ್ಣಗಾಗಕ್ಕೆ ಬಿಡ್ತೀನಿ. ನೋಡಿ, ಇವಾಗ ಹುರಿದಾಗಿದೆ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ನಾನು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಅದು ಸಕ್ಕರೆ ತೊಗೊಂಡಿದ್ದೀನಿ, 2 ಏಲಕ್ಕಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ನಾವು ಹೆಸರು ಕಾಳು ಹುರಿದಿರೋದಾಯಿತು. ಆರೋದ್ರಾಗೆ ನಾವು ಇದನ್ನು ಸಕ್ಕರೆ ಪುಡಿ ಮಾಡ್ಕೊಂಬರೋಣ. 3/4 ಬಟ್ಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ. ಇದನ್ನು ಸದ್ಯಕ್ಕೆ ಇವಾಗ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಸಕ್ಕರೆ ಪೌಡ್ರ್ ಮಾಡ್ಕೊಂಬಂದು ನಾನು ಒಂದು ಪ್ಲೇಟಿಗೆ ತೆಗಿತೀನಿ. ತೆಗೆದ್ಬಿಟ್ಟು ಇದರಲ್ಲೇ ನಾನು ಇವಾಗ ಹೆಸರು ಕಾಳು ಪುಡಿ, ಇವಾಗ 1 ಬಟ್ಲು ಹೆಸರು ಕಾಳು ತೊಗೊಂಡಿದ್ನಲ್ಲ, ಇದನ್ನು ನಾನು ನೀಟಾಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಎಷ್ಟು ದಪ್ಪ ಇದೆ. ಇನ್ನೂ ಒಂದು ರೌಂಡ್ ನಾವು ಹಾಕೋಬೇಕು. ಅದಕ್ಕಿಂತ ಮುಂಚೆ ನಾನು ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ನಾವು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ನುಣ್ಣಗೂ ಮಾಡೋಕ್ಕೆ ಹೋಗ್ಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಒಂಥರ ಸಣ್ಣ ರವೆ ಇರುತ್ತಲ್ಲ, ಚಿರೋಟಿ ರವೆ, ಆ ಥರ ಇರಬೇಕಿದು. ಆ ಥರ ಇದ್ರೇ ಇದು ಉಂಡೆ ಮಾತ್ರ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಇವಾಗ ಇದನ್ನು ಉಂಡೆ ಹೇಗೆ ಕಟ್ಟೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಅಗಲವಾಗಿರೋದೊಂದು ಬಾಣಲಿ ಇಟ್ಕೊಂಡ್ಬಿಟ್ಟು ನಾವು ಒಂದು 2 ಸ್ಪೂನ್ ಆಗಷ್ಟು ನಾವು ತುಪ್ಪ ಹಾಕೋಣ. ತುಪ್ಪ ಕರಗಿದ ನಂತರ ನಾವು ಇವಾಗ ಸ್ವಲ್ಪ ಗೋಡಂಬಿ ಆಮೇಲೆ ಬಾದಾಮಿ ಇವೆರಡು ನಾವು ತುಪ್ಪದಲ್ಲಿ ಕರ್ಕೊಳ್ಳೋಣ. ನಿಮ್ಗೆ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಅವೆಲ್ಲನೂ ನೀವು ಈ ಥರ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ತೆಗಿಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡು ನಾವಿವಾಗ ಹೆಸರು ಕಾಳದೇನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ತುಪ್ಪದಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ನಾವು ಹುರ್ಕೋಬೇಕು. ಹುರಿದಿರೋದಾಯಿತು. ಇವಾಗ ನಾನು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಪ್ಲೇಟ್ಗೆ ತೆಗಿತಾಯಿದ್ದೀನಿ. ಜಾಸ್ತಿ ಕಪ್ಪಾಗಂಗೆ ಹುರ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡಿದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ ಇದು ಡ್ರೈ ಫ್ರೂಟ್ಸು. ನಾವು ಇವಾಗ ಹೆಸರು ಕಾಳು ಪೌಡ್ರ್ ಏನು ಮಾಡ್ಕೊಂಡಿದ್ದೀವಲ್ಲ ಆ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಥರ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ನಾವು ತುಪ್ಪದಲ್ಲೇ ಚೆನ್ನಾಗಿದನ್ನು ನಾವು ಫ್ರೈ ಮಾಡ್ಕೋಬೇಕು. ನೀಟಾಗಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಂಡ್ರೆ ಮಾತ್ರ ಸೂಪರಾಗುತ್ತೆ. ಹೆಸರು ಕಾಳು ಉಂಡೆ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ನೀವು ಒಂದು ಮನೇಲಿ 1 ಕಪ್ ಹೆಸರು ಕಾಳು ಇದ್ದರೆ ಸಾಕು, ಈ ಥರ ಉಂಡೆನೂ ನೀವು ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ನೀಟಾಗಿ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 2 ನಿಮಿಷ ನಾನು ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಸಿ ಕಾಯಿ ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಆದಷ್ಟು ಒಣ ಕೊಬ್ಬರಿನೇ ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಕಿ ಕಟ್ಟಿ ನೋಡಿ, ನೀವು ಸಖತ್ತಾಗಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೊಟ್ರಂದ್ರೆ ಹೆಲ್ದಿಯಾಗಿ ಮಕ್ಳಿಗೆ ಡೈಲಿ ಒಂದೊಂದು ಇದನ್ನು ಕೊಡ್ಬೋದು. ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಸಕ್ಕರೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಸಕ್ಕರೆ ಹಾಕೋಣ.
ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಸಿಹಿ ಎಷ್ಟು ಬೇಕೋ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿಕೊಂಡು ನಿಮಗೆ ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಏನಕ್ಕೂ ಇರಲಿ ಅಂತ ನಾನು 3/4 ಬಾಟ್ಲಷ್ಟು ನಾನು ರುಬ್ಬಿಟ್ಕೊಂಡಿದ್ದೀನಿ. ಸಿಹಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀವು ಈ ಥರ ಹುರ್ಕೋಬೋದು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಪದೇ 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 ನೀವು ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಾಗುತ್ತೆ ಇದು. ನೀವು ಹಾಲು ಹಾಕೊಂಡ್ಬಿಟ್ಟು ಕಟ್ಟಿದ್ರೆ ಮಾತ್ರ ಸೂಪರಾಗಿ ಇರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನಾನು ಹಾಲು ಕಾಯಿಸಿಟ್ಕೊಂಡಿದ್ದೆ, ಹಾಲು ಹಾಕೊಂಡ್ಬಿಟ್ಟು ನಾನು ತಿರುತ್ತಾ ಇದ್ದೆ. ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕೊಂಡ್ಬಿಟ್ಟು ನಾವು ಇದನ್ನು ತಿರುವೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ಕಟ್ಟೋಣ. ನೋಡಿ ಸ್ವಲ್ಪ ತಣ್ಣಗಾಗಿದೆ, ಇದು ತಣ್ಣಗಾಗಿದ್ದೆ ನಾವು ಇವಾಗ ಇದನ್ನು ಕಟ್ಕೊಳ್ಳೋಣ. ಸ್ವಲ್ಪ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮ್ಗೆ ತುಂಬ ಇನ್ನೂ ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಕಟ್ಬೋದು. ಇದು ಗಟ್ಟಿ ಅನಿಸೋದೇ ಇಲ್ಲ, ಒಂದು 4-5 ಸ್ಪೂನಷ್ಟು ನೀವು ಹಾಲು ಹಾಕ್ಕೊಂಡ್ಬಿಟ್ರೆ ಸಾಕು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಕಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ತುಂಬ ಸುಲಭ, ಈಜಿ. ಪಾಕ ಮಾಡಬೇಕಂತ ಏನೂ ಇಲ್ಲ, ನೀಟಾಗಿ ಹಿಂಗೆ ಮಾಡಿಬಿಟ್ಟು ನಾವು ಲಡ್ಡು ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ನೀವು ಯಾವ ಸೈಜಲ್ಲಿ ಬೇಕಾದ್ರೂ ನೀವು ಕಟ್ಬೋದು. ಸೂಪರಾಗಿರುತ್ತೆ. ಇದು ಮಾತ್ರ ಒಂದು ವಾರಾನ್ಗಟ್ಲೆ ಕೊಟ್ಟು ನೀವು ಮಕ್ಳಿಗೆ ಡೈಲಿ ಒಂದೊಂದು ಕೊಟ್ಟರು ಸಾಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡಿದ್ದೆ, ಇದರಲ್ಲಿ ಇಡ್ತಾಯಿದ್ದೆ. ಇದೇ ಥರ ನಾನೆಲ್ಲನೂ ಕಟ್ಕೊಂಬರ್ತೀನಿ, ಬನ್ನಿ. ನೋಡಿ ರೆಡಿಯಾಗಿದೆ. ಒಂದೇ ಒಂದು ಬಟ್ಲು ಹೆಸರು ಕಾಳಿಗೆ ಇಷ್ಟೊಂದು ಲಡ್ಡು ಆಗಿದೆ. ನೀವು ಬೇಕಂದರೆ ಜಾಸ್ತಿ 1 kg ಅರ್ಧ kg ಮಾಡಿ ಇಟ್ಕೋಬೋದು. ಮಕ್ಕಳಿಗೆಲ್ಲ ಡೈಲಿ ಒಂದೊಂದು ಕೊಟ್ಟು ನೀವು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿದ್ದಿದ್ದು. ಹೆಸರು ಕಾಳು ಲಡ್ಡು ಅಂದ್ರೆ ಸೂಪರಾಗಿರುತ್ತೆ. ಇನ್ನೆಲ್ಲ ಹಬ್ಬಗಳು ಬರ್ತಿರ್ತಾವೆ, ಎಲ್ಲ ಹಬ್ಬಗಳದಾಗೆ ನಾವು ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಮಾತ್ರ ಸೂಪರಾಗಿರುತ್ತೆ. ನಾವು ಮಕ್ಕಳಿಗೆ ಈ ಥರ ಲಡ್ಡುಗಳು ಮಾಡಿಕೊಡೋದ್ರಿಂದ ಅವ್ರ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗುತ್ತೆ. ನೀವು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇನ್ನೂ ಮೆತ್ತಗಾಗಬೇಕಂದ್ರೆ ನುಣ್ಣಗೆ ಇದನ್ನು ಬೇಯಿಸ್ಬಿಟ್ಟು ನೀವು ಹಾಲು ಹಾಕ್ಬಿಟ್ಟು ಮಾಡಿ ಕೊಡ್ಬೋದು. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೆಸರು ಕಾಳು ಲಡ್ಡು ಮಾಡಿದ್ದೀನಿ. ಈ ಹೆಸರು ಕಾಳು ಲಡ್ಡು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.